ANM ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶೆಟ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3 in 1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವರ್ಲ್ಡ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೆರ್ವಾನಿ, ಮೋದಿ ಸೂಟ್ಸ್, ಟಿ ಶರ್ಟ್ಸ್ 1,000ಕ್ಕೆ 5 ಟಿ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. PVR ಸಿಲ್ಕ್ ಶೋರೂಮ್, ಶೀಟ್ಘಟ್ಟ ರಸ್ತೆ, ಭಾಗ್ಯಬಲ್ಲೆ ವೃತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ನಮ್ಮ ಊರಿನಲ್ಲೇ ನಾವು ಕ್ವಾಲಿಟಿ ಬಗ್ಗೆ ಬಹಳ ಒಂದು ಪ್ರತ್ಯೇಕವಾದ ಸಭೆಗಳನ್ನು ಮಾಡಿ ತಿಳುವಳಿಕೆಯನ್ನು ಕೊಡಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಯಾಕಂದರೆ ಇವೆಲ್ಲ ಕೂಡ ಹೇಳ್ತಾನೆ ಇದ್ರು, ಕ್ವಾಲಿಟಿ ಚೆನ್ನಾಗಿದ್ದರೆ ನಮ್ಮ ಮಾಲ್ ಕೂಡ ಮಾರಾಟ ಆಗೋದು. ಇವಾಗ ನೋಡಿ, ಬಳ್ಳಾರಿ ಜಿಲ್ಲೆಯಲ್ಲಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು, ಗುಣಮಟ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ಣುಗೆ ನಮ್ಮ ಮಾತಾಡ್ತಾ ಇದೆ. ಯಾಕೆಂದರೆ ಇಲ್ಲಿ ನಮ್ಮ ಭಾಗದ ಬಹಳ ಈ ಕೋಲಾರ ಜಿಲ್ಲೆ ವಿಶೇಷವಾಗಿ ಹಾಲು ಮತ್ತು ರೇಷ್ಮೆಗೆ ಹೆಸರುವಾಸಿಯಾದ ಈ ಅವಿಭಾಜ್ಯದ 2 ಜಿಲ್ಲೆಗಳು. ಆದ್ದರಿಂದ ನಾವು ಗುಣಮಟ್ಟ ಕಾಪಾಡೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಯಾಕಂದ್ರೆ ಮೊದಲೇನಾಗ್ತಾ ಇತ್ತು, 8 ಪಾಯಿಂಟ್ ಅಂದರೆ 8 ಪಾಯಿಂಟ್ ತಗೊಂಡು ಅದಕ್ಕೆ 5 ರೂಪಾಯಿ ಬರ್ತಾ ಇರಲಿಲ್ಲ. ಆ 2 ರೂಪಾಯಿ ಸೊಸೈಟಿಗೆ ಲಾಸ್ ಆಗ್ತಾ ಇದೆ. ಅದನ್ನು ರೈತರು ಗೊತ್ತಾಗ್ತಾ ಇಲ್ಲ. ಅದನ್ನು ಮೊದಲೇ ಸಂಘ ಬರ್ಸ್ತಾ ಇದೆ. ಅದೇನು ನಾವು ಕೊಡ್ತಾ ಇದ್ವಿ ಮೈಂಟೆನೆನ್ಸ್ ಅಂತ 2 ರೂಪಾಯಿ ಚಿಲ್ಲರೆ ಇದೆ, ಅದನ್ನು ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಸೆಪ್ಟೆಂಬರ್ 1ರಿಂದ ಆ ಥರ ಒಂದು ವಾತಾವರಣ ಇಲ್ಲ. ಯಾಕೆಂದ್ರೆ ಇವಾಗ NDPP ಅಂತ ಒಂದು ಸ್ಕೀಮಲ್ಲಿ NDPP ಸೇರಿ AMF ಸೇರಿ ಒಕ್ಕೂಟದ ಸೇರಿ ಕೂಡ ನಾವು ಒಂದು ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಅನ್ಕೊಂಡೆ. ಅವಾಗ ಗೊತ್ತಾಗಿದೆ ನಮಗೆ ಏನು 15 AMC ಅಂತ ಕೊಡ್ತಾ ಇದ್ದೀವಿ. ಆ AMC ಉದ್ದೇಶನೇ ಗೊತ್ತಾಗುತ್ತೆ. ಮೊದಲು ಗರ್ಭಲ್ ಹಾಕೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೆಕ್ರೆಟರಿಗೆ ಒಂದು 50-60 ಸ್ಯಾಂಪಲ್ಸ್ ಬಂದಾಗ ತಕ್ಷಣ ನಮಗೆ ಅದನ್ನ ಕ್ವಾಲಿಟಿ ನಿರ್ಣಯ ಮಾಡುವಂಥದ್ದು ಕಷ್ಟ ಆಗ್ತದೆ. ಇವಾಗ ಆ ಥರ ಇಲ್ಲ, ಅನಾರೋಗ್ಯ ಬರುತ್ತೆ. ಒಂದು ಶಾಂಪಲ್ 1-2 ನಿಮಿಷ 3 ನಿಮಿಷ ಅಷ್ಟೇ ಒಂದು ಶಾಂಪಲ್ ತಗೊಂಡ್ರೆ ಅದರಲ್ಲಿ ನೀರು ಎಷ್ಟಿದೆ, ಬೇರೆ ಅಡಲ್ಟ್ರೇಷನ್ ಆಗಿದೆ, ಏನಿದೆ ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಅದನ್ನ ರಿಪೋರ್ಟ್ ತಂದು ಆನ್ಲೈನ್ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ನಾವು ಈ ಪ್ರತ್ಯೇಕ ಸಭೆಗಳನ್ನು ಮಾಡುವ ಉದ್ದೇಶನೇ ಮುಂಚೆ ಬರ್ಸ್ತಾ ಇತ್ತು. ಆದರೆ ಇವಾಗಲೂ ಕೂಡ ನಾವು ಬರ್ಸೋದಕ್ಕೆ ಇವಾಗಲೂ ನಮಗೆ ಗೊತ್ತಿದೆ. ಈ ಯಾವಾಗ ಈ ಬಾಡ್ಗಳಲ್ಲಿ ನಮ್ಮ ಹೇಳ್ತಾ ಇದ್ರು, ಬಾಡ್ಗಳಲ್ಲೇ ಬಹಳ ನಮಗೆ ಈ ಪ್ರೈವೇಟ್ ಇದನ್ನ ಹೊಡೆತ. ಅದು ಬೇರೆ ಎಲ್ಲಿ ಕೂಡ ಬೆಂಗಳೂರಲ್ಲಿ ಇಲ್ಲ. ನಮ್ಮ MD ಅವರು ಹೇಳ್ತಾ ಇದ್ರು, ಬೆಂಗಳೂರಲ್ಲಿ ಇಲ್ಲ, ಎಲ್ಲಿ ಹೋದ್ರು ಕೂಡ ನಮ್ಮ ಬಾಗೇಪಲ್ಲಿ ಬಾಡ ಚೋಳೂರು ಕಡೆ ಇದೆ. ಆಮೇಲೆ ಒಳಗ ಬರೋಕ್ಕಾಗಲ್ಲ, ಕಸಬಾ ಬರೋಕ್ಕಾಗಲ್ಲ, ಉಳ್ಕೊಂಡೆ ಕಡೆ ಇಲ್ಲ, ಕೋರಿಕೂರು ಕಡೆ ಇಲ್ಲ. ವಿಶೇಷವಾಗಿ ಈ ಜಿಲ್ಲೆಯ 2 ಜಿಲ್ಲೆಯ ಶ್ರೀನಿವಾಸಪುರ, ಮುಳಬಾಗಿಲು ಇರ್ಬೋದು, ನಮ್ಮ ಜಿಲ್ಲೆಗೆ ಚಿಂತಾಮಣಿ, ಬಾಗೇಪಲ್ಲಿ ಹೊಡ್ತಾ ಇರೋದೇ ಇದೆಲ್ಲ. ಶಿಡ್ಲಘಟ್ಟಿ ಕೆಲ್ಪಿನೂ ಕೂಡ ನಾವು ಪ್ರೈವೇಟ್ ನಾವು ಎಲ್ಲಿ ಕೂಡ ಅಲ್ಲಿ ಬೆಳೆಯೋದಿಲ್ಲ. ಆದ್ರಿಂದ ನಾವು ಕೂಡ ಇವತ್ತು ಗುಣಮಟ್ಟ ಕಾಪಾಡಬೇಕಾದ ಜವಾಬ್ದಾರಿ ಇದೆ. ಯಾಕಂದ್ರೆ ಮೊದಲೇನು ಆಗ್ತಾ ಇತ್ತು, ಒಳ್ಳೆಯ ಇವಾಗ ಎಲ್ಲ ತರಕಾರಿಗಳು ಏನು ಅವಯವ ಇವಾಗ ಗರ್ಭಲ್ ಆದ್ರೆ ನೋಡ್ತಾ ಇದ್ರು, ಹೇಳ್ತಾ ಇದ್ದಾರೆ ಬಾಬು, ಯಾವತ್ತೂ ಕೂಡ ಈ ಸಲಕರಣೆಗಳು ನಮಗೆ ತಾತ್ಕಾಲಿಕ ಅಂದ್ರೆ ತಕ್ಷಣ ತಗೊಳ್ಳೋದಿಕ್ಕೆ ಅಷ್ಟೇ. ನಮ್ಗೆ ಕ್ಯಾಲಿಬ್ರೇಷನ್ ಮಾಡಿ ನೀಟಾಗಿ ಒಂದು ಗುಣಮಟ್ಟ ತಗೊಳ್ಳೋದಕ್ಕೆ ನಾವೆಲ್ಲ ಕೂಡ ನಾವು ಸಹಕಾರ ಕೊಡ್ತೀವಿ. MD ಅವರಾಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಎಲ್ಲರೂ ಕೂಡ ಅದಕ್ಕೆ ಹೊಂದ್ಕೋಬೇಕಾದ ಒಂದು ಪರಿಸ್ಥಿತಿಗಳು ಬಂದಿದೆ. ಇವಾಗ ಆಗಲೇ ಹೇಳ್ತಾ ಇದ್ರು, ನಾವು ಸಂಘಗಳಲ್ಲಿ ಇವಾಗ ಅದೇ ನಮ್ಮ ಸಂಘ ಇಡುತ್ತೆ. ಆ ಸಂಘದಿಂದ ಬಿಟ್ಟು ಏನೋ ಒಂದು ಕಾರಣದಿಂದ ಪಕ್ಕ ಸಂಘಕ್ಕೆ ಹಾಳಾಗೋದು, ಅದು ಬೇಡ ದುರ್ದೇಶ
ಅದನ್ನ ಫಸ್ಟ್ ಅದನ್ನ ಕಂಟ್ರೋಲ್ ಮಾಡಿ. ಆಮೇಲೆ ಅದು ಇನ್ನೊಂದು ನಮ್ಮ ಡಾಕ್ಟರ್ ಕೂಡ ಹೇಳೋದು, ನಮ್ಮ ಡಾಕ್ಟರ್ ಕೂಡ ಅಲ್ಲಿ ಯಾರು ಚಿಕಿತ್ಸೆಯನ್ನು ಕೊಡಕ್ಕೆ ಹೋಗೋದು, ನಮ್ಗೆ ವರ್ಕ್ ಕೊಡ್ತಾ ಇದ್ದಾರೆ. ಅದೇ ಒಂದು ಪ್ರಾಬ್ಲಮ್. ಅವ್ರೇನಾಗುತ್ತೆ, ಅವ್ರ ಹತ್ರ ಎಲ್ಲ ಇವಾಗ ಕಲ್ತ್ಬಿಟ್ಟಾಗ ಅದೇನೇ ಹೇಳ್ತಾ ಇದ್ರು, ಹೊಸ ಡಾಕ್ಟ್ರಿನ ಹಳೆ ರೋಗಿಗಳು ಅಂತ. ಇವಾಗ ಎಲ್ಲರೂ ಕೂಡ ಹೊಸ ಡಾಕ್ಟ್ರಿನ ನಮಗೆ ವರ್ಕ್ ಒಳ್ಳೆ ಡಾಕ್ಟರ್ಗಿಂತ ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಅದಕ್ಕೂ ಕೊಡ್ತಾರೆ. ಯಾಕಂದ್ರೆ ನಮ್ಮಂತ ತರಬೇತಿ ತಗೊಂಡು ನಮ್ಮಿಂದಾನೇ ಒಂದು ಎಲ್ಲ ಸೌಲಭ್ಯ ಕೊಟ್ಟು ಅವ್ರನ್ನ ನಾವೇ ನಮ್ಮ ಒಕ್ಕೂಟದಿಂದ ಅವ್ರಿಗೆ ಎಲ್ಲ ಸೌಲಭ್ಯ ಕೊಟ್ಟು ನಾವು ಬೆಳೆಸಿದ್ದೀವಿ. ಬೇಡ ದಯವಿಟ್ಟು, ಯಾಕಂದ್ರೆ ನಮ್ಮ ಅಧಿಕಾರಕ್ಕೆ ಕೂಡ ಅದನ್ನು ನೋಡ್ಕೊಂಡಿರೋದು ಬೇಡ. ಏನ್ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಅದನ್ನ ನೀವು ಸರಿಪಡಿಸ್ಬೇಕು. ಆದಪ್ಪ ಈ ಸಂಘದಲ್ಲಿ ಆಗಿದೆ, ಈ ಸಂಘದಲ್ಲಿ 3-4 ಜನ ಏನೋ ಒಂದು ಉದ್ದೇಶದಿಂದ ಬೇರೆ ಸಂಘಕ್ಕೆ ಹಾಕ್ತಾರೆ. ಆ ಸಂಘ ಏನಾಗಬೇಕು, ಆ ಸಂಘ ಇಟ್ಕೊಂಡು ಏನಾಗಬೇಕು, ಆದ್ರಿಂದ ಕೂಡ ನಾವು ಒಂದು ಸಂಘ ಇಟ್ಮೇಲೆ ಆ ಸಂಘದಿಂದ ಪಕ್ಕದ ಸಂಘ ಬೇಡ. ಇವಾಗ ಏನೋ ನಡೆದಿದೆ, ಇವಾಗ ಅವರನ್ನು ಮಗ ತೋರ್ಸಕ್ಕಾಗಲ್ಲ, ಏನು ತೋರ್ಸಕ್ಕಾಗುತ್ತೆ? ನೀವು ಸೊಸೈಟಿಂದಪ್ಪ ಅಂತ ಹೇಳ್ತಾರೆ. ಇವಾಗ ನಾವು ಗೊತ್ತಿದೆಯಲ್ಲ, ಅಲ್ಲಿ ನಾವೇನು ಹೇಳ್ಬೋದು, ನಾವು ಜನಪ್ರತಿನಿಧಿಗಳು ಅಧಿಕಾರಿಗಳು ಹೇಳೋದು ಹೇಳ್ಬೋದು. ಆದರೆ ನಿಭಾಯಿಸೋದು, ರೈತರು ನಿಭಾಯಿಸೋದು ಅಷ್ಟು ಏನು ಇವಾಗೆಲ್ಲ ಕಾನೂನು ಹೇಳ್ತಾರೆ, ಎಲ್ಲ ಕೂಡ ಅವ್ರಿಗೆ ಮಂದಟ್ ಮಾಡ್ತಾರೆ. ನಾವು ಹಾಕ್ಕೊಡ್ಬಾರ್ದು, ಹಾಕ್ಕೊಡೋಲ್ಲ, ನಮ್ಮ ನಿರ್ದೇಶನ ಕೊಟ್ಟರೆ ಅವರು ಹಾಕ್ಕೊಡೋದಿಲ್ಲ. ಅವೆಲ್ಲ ಮಾಡಿ ನಾವು ಮುಗಿಸ್ಬೇಕು. ನಮ್ಮ ಹತ್ರದಲ್ಲಿ ಏನು ಹೇಳ್ತೀವಿ ನಾವು, ಒಂದು ಉದ್ದೇಶ ಇವಾಗೇನೋ ಊಟ ಅಲ್ಲಿಂದ ನೋಡ್ಬೋದು. ನಮ್ಮ ಉದ್ದೇಶ ಏನು, ರೈತ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಏನು ಮಾಡಬೇಕು, ಅವ್ರು ಒಳ್ಳೆ ಮಾರ್ಗದರ್ಶನ ಮಾಡಬೇಕು. ಹಿಂಗೆಲ್ಲ ಇಲ್ಲ ಅಂತ ಹೇಳ್ಕೊಂಡು ತಿಳ್ಕೊಂಡು ನಾವು ಕೊಟ್ಟಾಗ ಆಟೋಮೆಟಿಕ್ ಆಗಿ ಅವರು ಸರಿ ಮಾಡ್ತಾರೆ. ಆ ಕೆಲಸ ನಾವು ಮಾಡಲಿಲ್ಲ ಅಂದ್ರೆ ಅದು ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತಾರೆ. ಅದು ಆಗೋದು ಬೇಡ. ಯಾಕಂದ್ರೆ ನಾವು ಒಂದು ಈ ವ್ಯವಸ್ಥೆಯನ್ನ ಬೆಳೆಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕನ್ನೋ ಅನಿವಾರ್ಯತೆ ಇದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಬಹಳಷ್ಟು ಇವತ್ತು ಸಲೀಸಾಗಿ ನಮ್ಮ ಅಧಿಕಾರಿಗಳು ಕೂಡ ಅಷ್ಟು ಸಲೀಸಾಗಿಲ್ಲ. ಯಾಕಂದ್ರೆ ನಾವು ನಿಮ್ಮನ್ನು ಕೂಡ ನಾವು ಅಭ್ಯಸಿಸಬೇಕಾಗಿದೆ. ಯಾಕಂದ್ರೆ ನಮ್ಮ ಒಕ್ಕೂಟ ಬಂದಾಗ 3 ಲಕ್ಷ 3 ಲಕ್ಷ ನಮ್ಮ ರಿಕ್ರೂಟ್ಮೆಂಟ್ ಅಂದ್ರೆ ಉತ್ಪಾದನೆ ಇತ್ತು. ಇವಾಗ 5 ಲಕ್ಷ 60,000 ಜನ ಈ ವರ್ಷದಲ್ಲಿ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಕೂಡ ನಾವು ಒಂದು 7-7.5 ಲಕ್ಷ ನಮ್ಮ ಗುರಿ ಇದೆ. ಆ ಗುರಿಗೆ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಾಗೆ, ನಮ್ಮ 2 ಜಿಲ್ಲೆಗೆ ಸಹಕಾರ ಕೊಟ್ಟಾಗೆ ಕೂಡ ನಮ್ಮ ಪ್ರತ್ಯೇಕವಾಗಿ ನಾವು ಇನ್ನೂ ಶ್ರದ್ಧೆಯಿಂದ ನೀವು ಮಾಡೋ ಒಂದು ಕೆಲಸ ಮಾಡ್ತೀವಿ ಅಂತ ಕೂಡ ನಮಗೆ ಭಾವನೆ ಇದೆ. ನೋಡಿರ್ಬೋದು, ಇವಾಗ ಕೋಲಾರಿಗೆ ಹೋಗ್ತಾ ಇದ್ರು, ಇವಾಗ ಚಿಂತಾಮಣಿಯಿಂದ ಒಂದು 20-25 ಕಿಲೋಮೀಟರ್ ಚಿಕ್ಕಬಳ್ಳಾಪುರ ಒಕ್ಕೂಟ ಸಿಗುತ್ತೆ. ಏನು ಆದ್ರಿಂದ ಇವೆಲ್ಲರೂ ಕೂಡ ನಮಗೆ ಸಾಕಷ್ಟು ಇವತ್ತು ಎಲ್ಲರೂ ಕೂಡ ಹಿರಿಯರ ಆಶೀರ್ವಾದದಿಂದ ಇವತ್ತು ನಾವು ಈ 2 ಜಿಲ್ಲೆಯ ಒಕ್ಕೂಟಕ್ಕೆ ಬೆಂದು ನಿಂತಿದ್ದೀವಿ. ಯಾರು ಕೂಡ ಒಕ್ಕೂಟಗಳಲ್ಲಿ ಅನ್ನ ಇಟ್ಟಾದ್ರೆ 100 ರೂಪಾಯಿ ಜಾಸ್ತಿ ಮಾಡಿದ್ರು, ಆಮೇಲೆ 100 ರೂಪಾಯಿ ಕಮ್ಮಿ ಮಾಡಿದ್ರು. ನಮ್ದೇನಿತ್ತು ಲಾಭ ಜಾಸ್ತಿ ಇದ್ದಾಗ ಟ್ಯಾಕ್ಸ್ ಕಟ್ಟಬೇಕಂತ ಉದ್ದೇಶದಿಂದ ನಾವು ರೈತರಿಗೆ ಜನವರಿಯಿಂದ 1 ರೂಪಾಯಿ, ಆಮೇಲೆ ಲಾಭದ 5% ಉದ್ದೇಶ ಅಷ್ಟೇ. ಹಾಸನದಲ್ಲಿ 33 ರೂಪಾಯಿ ಕೊಡ್ತಾವ್ರೆ, 34 ರೂಪಾಯಿ ಕೊಡ್ತಾವ್ರೆ. ನಮ್ಮ ಉದ್ದೇಶ ಏನಿದೆ, ನಮ್ಮ ಹತ್ರ ರೈತನ ಹೋಗ್ಬಿಟ್ಟು ರೈತ ಕೊಡ್ತೀರಾ ನಮ್ಮ ಒಕ್ಕೂಟದಲ್ಲಿ ರೂಪಿಸ್ಕೋಬೇಕು ಅಂತ ಒಂದು ಬಾಡಿ ನಮ್ಗೆ ಯಾರು ಬಾಡಿ ಅಂತ ಅನ್ನಿಲ್ಲ. ಏನು ಬರುತ್ತೆ ನಮ್ಗೆ ಲಾಭ ಪರವಾಗಿಲ್ಲ, ನಮ್ಗೇನೋ ಒಂದು ಒಕ್ಕೂಟಕ್ಕೆ ಲಾಭ ತೋರಿಸ್ಬೇಕು. ಆಡಿಟ್ ಇದಕ್ಕೆ 1 ಕೋಟಿ ರೂಪಾಯಿ ನಾವು ಒಕ್ಕೂಟಕ್ಕೆ ನಾವು ಲಾಭ ಬಂದಿರೋದು ಹಿಂದಿನ ವರ್ಷ. ಇನ್ನು ಮಿಕ್ಕಿದ್ದು 7.5 ಕೋಟಿ ರೂಪಾಯಿನ ಜನವರಿಯಿಂದ ಅಪ್ ಟು ಜೂನ್ 8 ತನಕ ನಾವು ಕೊಟ್ಟೆ. ಈ ದಿನ ನೋಡ್ತಾ ಇದ್ದೀವಿ. ಯಾಕಂದ್ರೆ ಈ ದೀಪಾವಳಿ ಮಳೆಗಳಿಂದ ನಾವು ಏನನ್ನ ಸರ್ಕಾರ ಕಾರ್ಡ್ ಅಂತ ಇದನ್ನ ಡಿಕ್ಲೇರ್ ಮಾಡಿದಾಗ ನಾವು ಒಂದು ತುರ್ತು ಸಭೆಗಳು ಅದಕ್ಕೆ ಏನು ಬೇಕು, ನಾವು ಸೌಲಭ್ಯ ರೈತರಿಗೆ ಏನು ಆಗಬೇಕು ಅಂತ ನಾವು ಒಂದು ಕಾರ್ಯಕ್ರಮವನ್ನು ಕೊಡುವ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಮ್ಯಾಟ್ ಕೂಡ ಮ್ಯಾಟ್ ಅದೊಂದು 3 ಚಾ ಪಟ್ಗಳು ಸದ್ಯಕ್ಕಿಲ್ಲ. ಯಾಕಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಎಲ್ರಿಗೂ ರೈತರಿಗೆ ಸಿಗಬೇಕು. ನಾವೇನು ಮ್ಯಾಟ್ ಕೊಟ್ಟಾಗ ಇವಾಗ ಒಂದು 2 ಕೋಟಿ ರೂಪಾಯಿ ಹೊರೆ ಆಗಿದೆ. 3 ಕೋಟಿ ರೂಪಾಯಿ ರೈತರಾಗುತ್ತೆ, 3 ಕೋಟಿ ರೂಪಾಯಿ ಒಕ್ಕೂಟದಿಂದ ಬರಬೇಕು. ಇದೆಲ್ಲ ಹೊರೆ ಕೂಡ ನಾವು ಇನ್ನು ರೈತರಲ್ಲಿ ಕಮ್ಮಿ ಮಾಡ್ಬೇಕಾಗುತ್ತೆ. ಇವಾಗ ಯಾವ ಸೌಲಭ್ಯ ಏನೋ ಕೊಡ್ಬೇಕು ಅದು ಕೆಲವರಿಗೆ ಸಿಗುತ್ತೆ. ಆದ್ರೆ ನಾವೇನು ತಗೊಂಡಿದ್ವಿ,
ಮ್ಯಾಟ್ ಕೊಡಬೇಕು, ಅರ್ಜೆಂಟಾಗಿ ಮ್ಯಾಟ್ ಕೊಡಬೇಕು. ಅದನ್ನ ಆತ್ಮ ಉದ್ದೇಶ ಏನಂದ್ರೆ ಎಲ್ರಿಗೂ ಸಿಗಬೇಕು, ಅದು ರೇಟ್ ಆಫ್ ಸಿಟಿ ಕೊಟ್ಟಾಗ ಅದೆಲ್ರಿಗೂ ಸೇರಿಸುವಂಥ ಉದ್ದೇಶದಿಂದ ನಾವು ಈ ಸೌಲಭ್ಯ ಮಾಡಿದ್ವಿ. ನೋಡಿ 36 ರೂಪಾಯಿ 36 ರೂಪಾಯಿ 90 ಪೈಸೆ ಕೊಟ್ಟಿದ್ವಿ. ಇದು ಹೆಂಗ್ ಕೊಡೋಕ್ಕಾಗುತ್ತೆ? ಇವಾಗ ಎಲ್ಲಿಂದ ಬರಬೇಕು? ಸಂಪಾದನೆ ಮಾಡಿ ಇದ್ದಿದ್ದೆ ಅದರಲ್ಲೇ ನಾವು ಕೊಡೋದು. ಲಾಭ ಬಂದಾಗ ಲಾಭ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಗೆ ಕೊಟ್ಟಿದ್ದು. ಲಾಭ ಇದ್ದಿದ್ರೆ ಇವೆಲ್ಲ ಸೌಲಭ್ಯ ಕೊಟ್ಟಿದ್ರೆ ನಿಮ್ಗೆ 1 ರೂಪಾಯಿ ಕೂಡ 50 35 ರೂಪಾಯಿ 40 ಪೈಸೆ ಕೊಡಬೇಕಾಗುತ್ತೆ. ಆದ್ರಿಂದ ದಯವಿಟ್ಟು ಸಹಕರಿಸಿ ಮುಂದಿನ ದಿನದಲ್ಲಿ ಒಳ್ಳೆ ದಿನ ಬರುತ್ತೆ, ಒಳ್ಳೆ ರೇಟ್ ಕೂಡ ನಾವು ಕೆಲಸ ಮಾಡ್ತೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ